ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಹಿಂದೆಯೇ ಹೇಳಿದ್ದೆ, ಅಪ್ಪ ಅಮ್ಮ ಮತ್ತು ಚಿಕ್ಕಮ್ಮ ಎಲ್ಲ ಬಂದಿದ್ದರು ಮನೆಗೆ ಅಂತ. ಹಾಗಾಗಿ ನೆಕ್ಸ್ಟ್ ಡೇ ತಿಂಡಿಗೆ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ಜನ ಇದ್ದಿದ್ದರಿಂದ ಸ್ವಲ್ಪ ಕಾಯಿ ದೋಸೆ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ದೋಸೆ ಇಡ್ಲಿ ಎಲ್ಲ ಆರಾಮಲ್ವ ಜಾಸ್ತಿ ಜನ ಇದ್ದಾಗ ಅಂತ ಅಂದ್ಬಿಟ್ಟು 4 ಕಪ್ ಆಗುವಷ್ಟು ದೋಸೆ ಅಕ್ಕಿಗೆ 2 ಸ್ಪೂನ್ ಮೆಂತ್ಯನ ಹಾಕಿ ನೀಟಾಗಿ ವಾಶ್ ಮಾಡಿ ಇಡ್ತಾಯಿದ್ದೀನಿ. ಇದು ಒಂದು 8 ಜನ ತಿನ್ಬೋದು. ಇಷ್ಟು ಕ್ವಾಂಟಿಟಿನಲ್ಲಿ. ನೀವು ಕಡಿಮೆ ಇದ್ದೀರಾ ಜನ ಅಂತ ಅಂದರೆ ಇದರ ಹಾಫ್ ಕ್ವಾಂಟಿಟಿನ ಹಾಕ್ಕೊಳ್ಳಿ. ಅದಕ್ಕೆ ಒಂದು 3/4 ಗ್ಲಾಸ್ ಆಗುವಷ್ಟು ಅವಲಕ್ಕಿನ ಸಹ ಹಾಕ್ಬಿಟ್ಟು ಸಪ್ರೇಟಾಗಿ ನೆನೆಸಿ ಇಟ್ಕೊಳ್ಳಿ ಒಂದು 5ರಿಂದ 6 ಗಂಟೆಗಳ ಕಾಲ. ಸಂಜೆ ಫಸ್ಟಿಗೆ ನೆನೆಸಿರೋವಂಥ ಅವಲಕ್ಕಿ ಜೊತೆಗೆ 2 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಹಾಕಿ ಈ ರೀತಿ ನುಣ್ಣದಾಗಿ ರುಬ್ಬಿ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೋಬೇಕು. ಅವಲಕ್ಕಿ ಮತ್ತು ಕಾಯಿ ರುಬ್ಬಿದಾದ ನಂತರ ಅಕ್ಕಿ ಮತ್ತು ಮೆಂತ್ಯ ನೆನೆಸಿಟ್ಟಿದ್ದನ್ನು ರುಬ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಯಿ, ಅಕ್ಕಿ, ಅವಲಕ್ಕಿ ಎಲ್ಲನೂ ರುಬ್ಕೊಂಡಿದ್ದು ನೀಟಾಗಿ ಮಿಕ್ಸ್ ಆಗಿ ಇಡೀ ನೈಟು ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಇದು ಉದ್ದಿನಬೇಳೆ ಹಾಕೋ ಹಾಗಿಲ್ಲ. ಉದ್ದಿನಬೇಳೆ ಇಲ್ಲದೆ ಹೋದ್ರೂ ಸಹ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಯಾವ ರೀತಿ ಹುದುಗ್ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗಿತ್ತು. ನಾನು ಎಲ್ಲಿ ಉಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕೆಳಗಡೆ ಒಂದು ಬೌಲ್ನ ಸಹ ಇಟ್ಟಿದ್ದೆ. ಅಕಸ್ಮಾತ್ ಅದೇನಾದರೂ ಉಪ್ಪಿಟ್ಟು ಚೆಲ್ಲೋದ್ರೆ ಕೆಳಗಡೆ ಬೌಲಲ್ಲಿ ಕಲೆಕ್ಟ್ ಆಗಿರಲಿ ಅಂತ ಅಂದ್ಬಿಟ್ಟು. ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟಾಗಿ ಬಂದಿದ್ದಿದ್ರು ಉಕ್ಕೋಗ್ತಿತ್ತು ಅಂತ ಅನಿಸುತ್ತೆ. ಬಟ್ ತುಂಬಾ ಚೆನ್ನಾಗಿ ಸಕ್ಕತ್ತಾಗಿತ್ತು ಮಾತ್ರ ದೋಸೆ ಹಿಟ್ಟು. ಸೊ ಇಷ್ಟು ದೋಸೆ ಹಿಟ್ಟು ಬರೀ ಬೆಳಗ್ಗೆ ತಿಂಡಿಗಲ್ವಾ, ಹೇಗೆ ಇದ್ದರೂ ಮಧ್ಯಾಹ್ನ ಊರಿಗೆ ಹೋಗಬೇಕಾಗಿತ್ತು. ಸೊ ಇನ್ನು ಟ್ರಾವೆಲ್ ಮಾಡಬೇಕು ಅಂತ ಅಂದಾಗ ಜಾಸ್ತಿ ತಿಂಡಿನೂ ಸೇರಲ್ಲ. ಮನೇಲಿತ್ತು ಅಂತ ಅಂದರೆ ಜಾಸ್ತಿ ತಿಂಡಿ ತಿಂತೀವಿ. ಸೊ ಬರೀ 2 ದೋಸೆ 3 ದೋಸೆಗೇ ಸ್ಟಾಪ್ ಆಗಿಬಿಡ್ತೀವಿ. ಇನ್ನು ರೆಡಿ ಆಗೋದು ಅದೆಲ್ಲ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೊಂದು ದೋಸೆ ಹಿಟ್ಟು ಬೇಕಾಗಲ್ಲ. ಒಂದು ಸ್ವಲ್ಪ ತೆಗೆದಿಟ್ಬಿಡು, ಸುಮ್ಮನೆ ಎಲ್ಲದಕ್ಕೂ ಯಾಕೆ ಉಪ್ಪು ಹಾಕ್ತೀಯ ಅಂತ ಹೇಳಿದ್ರು ಅಮ್ಮ. ಹಾಗಾಗಿ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಬಿಟ್ಟು ಇನ್ನು ಅರ್ಧ ಮಿಕ್ಕಿರೋ ಅಂಥ ಹಿಟ್ಟಿಗೆ ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈ ಕಾಯಿ ದೋಸೆ ನಾವು ನಾರ್ಮಲ್ ದೋಸೆ ಥರ ಸೌಟಲ್ಲಿ ಬಳಿಯೋ ಹಾಗಿಲ್ಲ. ಅದಾಗಿದ್ದೇ ಸ್ಪ್ರೆಡ್ ಆಗಲಿಕ್ಕೆ ಬಿಡಬೇಕು. ಸೊ ಗಟ್ಟಿ ಇತ್ತು ಅಂತ ಅಂದರೆ ಈ ರೀತಿ ಸ್ಪ್ರೆಡ್ ಆಗಲ್ಲ. ತುಂಬಾ ತೆಳುನೂ ಮಾಡ್ಕೋಬಾರ್ದು. ಸೆಟ್ ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು. ದೋಸೆ ಹಂಚು ಚೆನ್ನಾಗಿ ಕಾದ ನಂತರ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಕೊಂಡು ಜಸ್ಟ್ ಒಂದು ಸೌಟ್ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಬಿಡ್ತಿದ್ದ ಹಾಗೇ ಮೇಲ್ಗಡೆ ಚೆನ್ನಾಗಿ ಹುದುಗ್ ಬಂದಿರುತ್ತೆ ಅಲ್ವ ಹಿಟ್ಟು. ಸೊ ಈ ರೀತಿ ತೂತ ಬರುತ್ತೆ ದೋಸೆ. ಈ ರೀತಿ ಸ್ಪಾಂಜ್ ದೋಸೆ ಬರುತ್ತೆ. ಸಖತ್ತಾಗಿರುತ್ತೆ ಮಾತ್ರ. ತೂತ ಬಿತ್ತು ಅಂತ ಅಂದರೆ ದೋಸೆ ಸಖತ್ ಸ್ಪಾಂಜಿಯಾಗಿ ಆಗಿದೆ ಅಂತ ಅರ್ಥ. ನನಗಂತೂ ಆ ದೋಸೆ ನೋಡ್ತಾ ಇದ್ದರೆ ಈಗಲೂ ಸಹ ಬಾಯಲ್ಲಿ ನೀರು ಬರ್ತಾ ಇದೆ. ಪ್ರದೀಪ್ ಅಂತೂ ಯಾವಾಗಲೂ ಅಂತಾರೆ ಕಾಯಿ ದೋಸೆ ಮಾಡು ಸಖತ್ತಾಗಿರುತ್ತೆ ಅಂತ. ಮನೆಯಲ್ಲಿ ಕಾಯಿ ಮಿಕ್ದಾಗ ಮಾತ್ರ ನಾನು ಜಾಸ್ತಿ ಈ ರೀತಿ ಮಾಡೋಕ್ಕೆ ಹೋಗೋದು. ಯಾವಾಗ್ಲೂ ಕಾಯಿ ದೋಸೆ ಅಷ್ಟಾಗಿ ಮಾಡಲ್ಲ. ಸಾಮಾನ್ಯ ಉದ್ದಿನಬೇಳೆ ಹಾಕಿನೇ ಮಾಡಿಬಿಡ್ತೀನಿ. ಸೊ ನೋಡಿ, ಯಾವಾಗಲಾದರೂ ನಿಮ್ಮ ಮನೆಯಲ್ಲೂ ಹೆಚ್ಚಿಗೆ ಕಾಯಿ ಇತ್ತು, ಜಾಸ್ತಿ ಕಾಯಿದೆ ಏನಪ್ಪ ಮಾಡೋದು ಅಂತ ಅಂದಾಗ ಈ ಕಾಯಿ ದೋಸೆನ ಮಾಡಿ. ಬರೀ ಅಕ್ಕಿ, ಮೆಂತ್ಯ, ಕಾಯಿ, ಅವಲಕ್ಕಿ 4 ಪದಾರ್ಥ ಸಾಕು. ಯಾವುದೇ ರೀತಿ ಉದ್ದಿನಬೇಳೆ ಎಲ್ಲ ಹಾಕೋವಂಥ ಅವಶ್ಯಕತೆ ಇಲ್ಲ. ಸಖತ್ ಸಾಫ್ಟಾಗಿ ಕೇವಲ 2 ಬೆರಳು ಸಹಾಯದಿಂದ ಮುರಿಬೋದು. ಅಷ್ಟು ಸಾಫ್ಟಾಗಿ ಸಖತ್ತಾಗಿರುತ್ತೆ ಮಾತ್ರ. ಸೊ ಈ ಕಾಯಿ ದೋಸೆನ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಇವತ್ತೇ ಫಸ್ಟ್ ಟೈಮ್ ನೀವೇನಾದರೂ ಈ ರೆಸಿಪಿ ನೋಡ್ತಾ ಇದ್ದರೆ ಟ್ರೈ ಮಾಡಿ ನೋಡಿ, ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ತಿಂಡಿ ಎಲ್ಲ ತಿನ್ಕೊಂಡಿದ್ದಾದ ನಂತರ ಊರಲ್ಲಿ ದೇವಸ್ಥಾನ ಓಪನಿಂಗ್ ಇತ್ತು ಅಲ್ವಾ, ಹಾಗಾಗಿ ಊರಿಗೆ ಹೋಗಿದ್ವಿ ಮಧ್ಯಾಹ್ನದ ಟೈಮ್ಗೆ. ತುಂಬ ಬಿಸಿಲಿತ್ತು. ಹೋಗ್ತಿದ್ದ ಹಾಗೇ ನನ್ನ ಮೈದ್ನ ಅವರು ಎಳ್ನೀರು ಎಲ್ಲರಿಗೂ ಹಿಡ್ದು ಕೊಡ್ತಾಯಿದ್ರು. ಸೊ ಒಂದೊಂದು ಎಳ್ನೀರು ಕುಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ, ಇಷ್ಟು ಬೇಗ ಹೋದರೆ ತುಂಬ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮನೆಯಲ್ಲೇ ರೆಸ್ಟ್ ಮಾಡಿ ಎಳ್ನೀರೆಲ್ಲ ಕುಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು. ಈಗಂತೂ ಎಷ್ಟು ಬಿಸಿಲಾಗಿದೆ ಅಂತ ಅಂದರೆ ಯಾವ ಕೂಲ್ ಡ್ರಿಂಕ್ಸು ಅದು ಇದು ಎಲ್ಲ ಕುಡಿಯೋದಕ್ಕಿಂತ ಈ ರೀತಿ ಎಳ್ನೀರು ಕುಡಿದ್ರೆ ಎಷ್ಟೋ ಆರೋಗ್ಯಕ್ಕೆ ಒಳ್ಳೆಯದು. ನಾವಂತೂ ಒಬ್ಬೊಬ್ಬರು 2 ಎಳ್ನೀರು ಕುಡಿದ್ವಿ. ಅಷ್ಟು ಸೆಕೆ, ಅಷ್ಟು ಬಿಸಿಲು, ಅಷ್ಟು ಸಖತ್ತಾಗಿತ್ತು. ಫ್ರೆಶ್ ಆಗಿ ಆವಾಗಿಂದ ಮರದಿಂದ ಇಳಿಸಿ ಕೊಚ್ಚಿ ಕೊಡ್ತಾಯಿದ್ರು ಎಲ್ಲರಿಗೂ. ನಾನು, ಪ್ರದೀಪ್, ಅಪ್ಪ ಹಾಗೇ ಕುಡಿತಾ ಇದ್ವಿ. ಬಟ್ ಅಮ್ಮಂಗೆ ಆ ರೀತಿ ಕುಡಿಯೋಕ್ಕೆ ಬರಲಿಲ್ಲ. ಹಾಗಾಗಿ ಅಡುಗೆ ಮನೆಗೆ ಹೋಗ್ಬಿಟ್ಟು ಒಂದು ದೊಡ್ಡ ಪಾತ್ರೆ ತೊಗೊಂಡು ಲೋಟಕ್ಕೆ ಹಾಕ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಹಾಕಿಸ್ಕೊತಾ ಇದ್ದಾರೆ.
ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಮನೆಯಲ್ಲೇ ರೆಸ್ಟ್ ಮಾಡಿ, ಊರಲ್ಲಿ ಗ್ರಾಮ ದೇವತೆ ಓಪನಿಂಗ್ ಇತ್ತು, ದೇವಸ್ಥಾನ. ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವಸ್ಥಾನದಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದಿದ್ದಾಯಿತು. ಇನ್ನು ನೈಟು ನಾನು ಹಾಲಿನ ಕೆನೆನ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ಸುಮಾರು 1 ವಾರಕ್ಕೆ ಕರೆಕ್ಟಾಗಿ ನಾನು ಈ ರೀತಿ ಬೆಣ್ಣೆ ತೆಗೆದುಬಿಡ್ತೀನಿ. ಬೆಣ್ಣೆ ತೆಗೆಯೋದೆಲ್ಲ ಏನು ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಸಾಮಾನ್ಯ ಎಲ್ಲರೂ ಬೆಣ್ಣೆ ತೆಗಿತಾರೆ. ಹಾಲಿನ ಕೆನೆನ ಯಾರೂ ವೇಸ್ಟ್ ಮಾಡೋದಿಲ್ಲ. ಹಾಗಾಗಿ ಈ ಬೆಣ್ಣೆ ಸಹಾಯದಿಂದ ತುಪ್ಪ ನಾನು ಯಾವತ್ತೂ ಮಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಅದ್ರ ತುಪ್ಪ ನಮ್ಮ ಮನೆಯಲ್ಲಿ ಯಾರೂ ತಿನ್ನಲ್ಲ. ನಾವು ಊರಿಂದನೇ ಬೆಣ್ಣೆ ತರಿಸಿ ತುಪ್ಪ ಕಾಯಿಸ್ಬಿಡ್ತೀನಿ ಅಲ್ವಾ. ಸೊ ಇದು ಹಾಲಿನ ಕೆನೆದು ತುಪ್ಪ ಅಂತ ಅನ್ಸಲ್ಲ. ಅದ್ರ ತುಪ್ಪದ ಕ್ವಾಲಿಟಿ ಏನೂ ಇರಲ್ಲ ಅದರಲ್ಲಿ. ಜಸ್ಟ್ ಅದು ಘೀ ಆಯಿಲ್ ಅಂತ ಹೇಳ್ಬೋದು. ಇದನ್ನು ನಾನು ಪಲಾವ್ಗಳಿಗೆ ಯೂಸ್ ಮಾಡ್ಕೊಬಿಡ್ತೀನಿ. ಪಲಾವು, ಘೀ ರೈಸು ಅದಕ್ಕೆಲ್ಲ ಎಣ್ಣೆ ಹಾಕೋದ್ರ ಬದಲು ನಾವೇನು ಬೆಣ್ಣೆ ತೆಗೆದಿಟ್ಕೊಂಡಿರ್ತೀವಲ್ವ ಅದನ್ನೇ ಹಾಕ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಡೇಗೆ ಮಶ್ರೂಮ್ ಇತ್ತು ಮನೆಯಲ್ಲಿ. ಮಶ್ರೂಮ್ ಪಲಾವ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಫ್ರೆಶ್ಶಾಗಿ ಬೆಣ್ಣೆನ ಕಡ್ಬಿಟ್ಟು ಫ್ರಿಜ್ನಲ್ಲಿ ತೆಗೆದಿಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಡೈಲಿ 1 ಲೀಟರ್ ಹಾಲು ತರ್ತೀವಿ. 1 ಲೀಟರ್ ಹಾಲಿಗೆ ಒಂದು ಸಣ್ಣ ಬೌಲ್ ಆಗುವಷ್ಟು 1 ವಾರಕ್ಕೆ ಬೆಣ್ಣೆ ಕಲೆಕ್ಟ್ ಆಗಿದೆ. ಆ್ಯಂಡ್ ತುಂಬ ಜನ ಹೊಸಬ್ರಿಗೆ ನಾನು ಏನೇನು ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ನಮ್ಮಲ್ಲಿ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು ಅನ್ನೋದು ಅಷ್ಟಾಗಿ ಗೊತ್ತಿಲ್ಲ. ತುಂಬ ಮೆಸೇಜಸ್ ಮಾಡ್ತಾ ಇರ್ತೀರ, ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಏನೇನಿದೆ ಅಂತ ಅಂದ್ಬಿಟ್ಟು. ಸೊ ನೋಡಿ, ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ರಲ್ಲಿ 5 ವೆರೈಟಿ, ಸುಮಾರು 6 ವೆರೈಟೀಸ್ ನನ್ನಲ್ಲಿ ಅವೈಲೇಬಲ್ ಇದೆ. ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಪೌಡರ್ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ, ಡ್ರೈ ಸೀಡ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿರೋವಂಥದ್ದು. ರಾಗಿ ಕೇಸರ್ ಪಿಸ್ತಾ ಮಾಲ್ಟ್, ಸ್ಪ್ರೌಟೆಡ್ ರಾಗಿ ಜೊತೆ ಬಾದಾಮ್ ಕ್ಯಾಶ್ಯೂಸ್ ಎಲ್ಲ ಹಾಕಿ ಮಾಡಿರೋವಂಥದ್ದು. ಹಾಗೆಯೇ ರಾಗಿ ಚೋಕೋ ಮಾಲ್ಟ್, ಮಕ್ಕಳಿಗೆ ಫೇವ್ರೇಟ್ ಆಗಿರುತ್ತೆ, ಚಾಕ್ಲೇಟ್ ಫ್ಲೇವರು. ಆ್ಯಂಡ್ ಹೋಮ್ ಮೇಡ್ ಹಾರ್ಲಿಕ್ಸ್ ಮಾಲ್ಟ್ ಪೌಡರ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಇವಿಷ್ಟು 4 ವೆರೈಟಿನಲ್ಲಿ ನೀವು ಏನು ಬೇಕಾದ್ರೂ ಡೈಲಿ ಯೂಸಿಗೆ ತೊಗೋಬೋದು. ಇದು ಬಿಟ್ಟು ನಮ್ಮಲ್ಲಿ ಹೊಸದಾಗಿ ABC ಮಾಲ್ಟ್ ಸಹ ಅವೈಲೇಬಲ್ ಇದೆ. ABC ಮಾಲ್ಟಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಅಂದರೆ, ವಾರದಲ್ಲಿ 3 kg ಮಾಡ್ತಿದ್ದವಳು ಇವಾಗ ವಾರದಲ್ಲಿ 10 kg ಆಗುವಷ್ಟು ನಾನು ಮಾಡಿಸ್ಬೇಕಾಗಿದೆ, ಅಷ್ಟು ಡಿಮ್ಯಾಂಡ್ ಇದೆ. ಅದು ಬಿಟ್ಟರೆ ಬೀಟ್ರೂಟ್ ಮಾಲ್ಟ್, ತುಂಬ ಅನಿಮಿಕ್ ಇದ್ದೀರಾ ಅಂತ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಆ್ಯಂಡ್ 5 ವೆರೈಟೀಸ್ ಆಫ್ ದೋಸಾ ಪ್ರಿಮಿಕ್ಸ್ ಇದೆ. ರಾಗಿ ದೋಸೆ, ಮಿಲೆಟ್ ದೋಸೆ, ಹೆಸರು ಕಾಳಿನ ದೋಸೆ ಅಂದರೆ ಪೆಸರಟ್ಟು, ಮತ್ತು ಪ್ರೋಟೀನ್ ದೋಸೆ, ಎಲ್ಲ ಬೇಳೆ ಕಾಳುಗಳನ್ನ ಹಾಕಿ ಮಾಡಿರೋವಂಥ ಪ್ರೋಟೀನ್ ದೋಸೆ. ಮತ್ತು ಅಕ್ಕಿನೇ ಬೇಡ ನಮಗೆ, ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಲೋ ಇರೋವಂಥದ್ದು ಬೇಕು ಅಂತ ಅಂದರೆ ನಮ್ಮಲ್ಲಿ ಸಜ್ಜೆ ದೋಸೆ ಪ್ರಿಮಿಕ್ಸ್ ಸಹ ಅವೈಲೇಬಲ್ ಇದೆ, ಟ್ರೈ ಮಾಡಿ. ಇಷ್ಟನ್ನು ಸಿಂಗಲ್ ಆಗಿನೂ ಸಹ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ನಮ್ಮಲ್ಲಿ ಕೆಲವೊಂದು ಕೋಂಬೋ ಆಫರ್ಗಳಿವೆ. 3 ಟೈಪ್ ಆಫ್ ದೋಸೆ, 4 ಟೈಪ್ ಆಫ್ ದೋಸೆ ಮತ್ತು 5 ಟೈಪ್ ಒಟ್ಟಿಗೆ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಬೀಳುತ್ತೆ. ಹಾಗೆಯೇ ಮಾಲ್ಟ್ಗಳಲ್ಲೂ ಅಷ್ಟೇ, ಒಂದೊಂದಾಗೆ ತೊಗೊಂಡ್ರೆ ನಿಮಗೆ ಡೆಲಿವರಿ ಚಾರ್ಜಸ್ ಎಲ್ಲನೂ ಸೇರಿಸಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನೀವು ಕೋಂಬೋ ಆಫರ್ಗಳು ಅಂದರೆ ಒಟ್ಟೊಟ್ಟಿಗೆ 3 ಬೇಕು, 4 ಬೇಕು, 5 ಬೇಕು, ಆ ರೀತಿ ಒಟ್ಟಿಗೆ ಬೇಕು ನಮಗೆ ಕೋಂಬೋ ಆಫರ್ ಕೊಡಿ ಅಂತ ಅಂದರೆ ಅದರಲ್ಲಿ ನಮ್ಮಲ್ಲಿ ಕೋಂಬೋ ಆಫರ್ ಸಹ ಅವೈಲೇಬಲ್ ಇದೆ. ನೀವು ಎಲ್ಲನೂ ಸೇರಿಸಿ ಒಟ್ಟಿಗೆ ಕಾಂಬಿನೇಷನಲ್ಲಿ ತೊಗೋತೀರಾ ಅಂದರೆ ನಿಮಗೆ ಸ್ವಲ್ಪ ಕಡಿಮೆ ಬೀಳುತ್ತೆ. ಸೊ ಅದು ಒಟ್ಟಿಗೆ ತೊಗೊಂಡ್ರೆ ನಿಮಗೆ 1.5 ತಿಂಗಳು 2 ತಿಂಗಳು ಆಗುವಷ್ಟು ನಿಮಗೆ ಮಾಲ್ಟ್ ಪೌಡರ್ಗಳು ಮನೆಯಲ್ಲಿ ಇರುತ್ತೆ. ಸೊ ನೋಡಿ, ಟ್ರೈ ಮಾಡಿ. ಹೊಸದಾಗಿ ಬೇಕಾದ್ರೆ 100 ಗ್ರಾಮ್ಸ್ನಲ್ಲೂ ಸಹ ಅವೈಲೇಬಲ್ ಇದೆ. ಇದು ಬಿಟ್ಟರೆ ಸಾಂಬಾರ್ ಪೌಡರು, ಹುರುಳಿ ಜುಣ್ಕ ಎಲ್ಲನೂ ಸಹ ಅವೈಲೇಬಲ್ ಇದೆ, ಸಖತ್ತಾಗಿದೆ, ಟ್ರೈ ಮಾಡಿ. 7795846794ಗೆ ಜಸ್ಟ್ ವಾಟ್ಸಪ್ ಮಾಡಿದ್ರೆ ಸಾಕು. ನಮ್ಮಲ್ಲಿ ಏನೇನು ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಅಂತ ಪೂರ್ತಿ ಲಿಸ್ಟ್ ಕಳಿಸ್ತೀನಿ. ನಿಮ್ಗೆ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು.